ಏರ್ಪೋರ್ಟ್ ಮುಚ್ಚುವ ನಡೆ ವಿರೋಧಿಸಿ ಮಾದರಿಯಾದ ಗೋವಾ ಮಾದರಿ. ಗೋವಾದ ದಾಬೋಲಿಂ ಏರ್ಪೋರ್ಟ್ ಮುಚ್ಚುವ ನಡೆಗೆ ಸರ್ವಪಕ್ಷಗಳಿಂದ ವಿರೋಧ. ಪ್ರವಾಸೋದ್ಯಮಕ್ಕೆ ಹೊಡೆತದ ಆತಂಕ, ಪ್ರವಾಸಿಗರ ಜೇಬಿಗೆ ಕತ್ತರಿ. ದಾಬೋಲಿಂ ಮುಚ್ಚಲು ಲಾಬಿ ನಡೆಸುತ್ತಿರುವ ಅದಾನಿ ಅಂಬಾನಿ. ದಕ್ಷಿಣ ಗೋವಾದ ದಾಬೋಲಿಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಾಗರಿಕ ವಿಮಾನಯಾನದಿಂದ ಹಿಂತೆಗೆದು ಸಂಪೂರ್ಣ ನೌಕಾ ಸೇನಾ ನೆಲೆಯಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಅದಾನಿ ಅಂಬಾನಿ ಲಾಬಿ ನಡೆಯುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಗೋವಾದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಬಿಜೆಪಿ, ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ ಸೇರಿದಂತೆ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳು ಒಕ್ಕೊರಲಿನಿಂದ ಈ ಪ್ರಸ್ತಾಪವನ್ನು ವಿರೋಧಿಸಿ ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಯಾವುದೇ ನಿರ್ಧಾರ ಕೈಗೊಳ್ಳಬಾರದು ಅಂತ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿವೆ. ಗೋವಾದಲ್ಲಿ ದಾಬೋಲಿಂ ಹಾಗೂ ಉತ್ತರ ಗೋವಾದ ಮೋಪಾದಲ್ಲಿರುವ ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂಬ ಎರಡು ವಿಮಾನ ನಿಲ್ದಾಣಗಳಿವೆ. ಮೋಪಾ ನಿಲ್ದಾಣವನ್ನ ಖಾಸಗಿ ಸಂಸ್ಥೆ ಜಿಎಂಆರ್ ನಿರ್ವಹಿಸ್ತಾ ಇದೆ. ದಾಬೋಲಿಂ ಮುಚ್ಚಿದ್ರೆ ಮೋಪಾಗೆ ಪ್ರಯಾಣಿಕರ ಹರಿವು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಖಾಸಗಿ ಲಾಬಿ ನಡೀತಿದೆ ಎಂಬ ಆರೋಪಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. 1955ರಲ್ಲಿ ಪೋರ್ಚುಗೀಸರ ಕಾಲದಲ್ಲಿ ನಿರ್ಮಿತವಾದ ದಾಬೋಲಿಂ ವಿಮಾನ ನಿಲ್ದಾಣ 1961ರ ಗೋವಾ ವಿಮೋಚನೆಯ ಬಳಿಕ ಭಾರತೀಯ ನೌಕಾಪಡೆಯ ಅಧೀನಕ್ಕೆ ಸೇರಿತು. ಐಎನ್ಎಸ್ ಹಂಸ ವಾಯುನೆಲೆಯ ಭಾಗವಾಗಿರುವ ಈ ನಿಲ್ದಾಣದಲ್ಲಿ ಏರ್ ಟ್ರಾಫಿಕ್ ನಿಯಂತ್ರಣ ನೌಕಾಪಡೆಯ ಕೈಯಲ್ಲೇ ಇದೆ. ನಾಗರಿಕ ವಿಮಾನಯಾನ ಪ್ರಾಧಿಕಾರ ಅದರ ಒಂದು ಭಾಗವನ್ನ ನಾಗರಿಕ ಸೇವೆಗಳಿಗೆ ಬಳಸುತ್ತಿದೆ. 1983ರಲ್ಲಿ ದೇಶೀಯ ಟರ್ಮಿನಲ್ ಹಾಗೂ 1996ರಲ್ಲಿ ಅಂತಾರಾಷ್ಟ್ರೀಯ ಟರ್ಮಿನಲ್ ನಿರ್ಮಾಣಗೊಂಡಿದೆ. 2006ರಲ್ಲಿ ನಾಗರಿಕ ವಿಮಾನಯಾನ ಇಲಾಖೆ ದಾಬೋಲಿಂ ವಿಮಾನ ನಿಲ್ದಾಣ ವಿಸ್ತರಣೆಗೆ ಮುಂದಾಗಿದ್ದರೂ ಭೂಸ್ವಾಧೀನ ವಿಷಯದಲ್ಲಿ ನೌಕಾಪಡೆಯಿಂದ ಅಗತ್ಯ ಪೂರಕ ಅಭಿಪ್ರಾಯ ದೊರಕದೆ ಯೋಜನೆ ಸ್ಥಗಿತಗೊಳಿತು. ಈ ಅವಧಿಯಲ್ಲೇ ಉತ್ತರ ಗೋವಾದ ಮೋಪಾದಲ್ಲಿ ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆರಂಭವಾದ ಹಿನ್ನೆಲೆಯಲ್ಲಿ ದಾಬೋಲಿಂ ನಿಲ್ದಾಣದಲ್ಲಿ ವಿಸ್ತರಣೆಗೆ ಎದುರಾಗ್ತಾ ಇದ್ದ ಅಡಚಣೆಗಳನ್ನು ಗಮನಿಸಿ ನಾಗರಿಕ ಬಳಕೆಗೆ ಅದನ್ನು ಮುಚ್ಚುವ ವಿಚಾರವೂ ಚರ್ಚೆಗೆ ಬಂದಿತ್ತು. ಆದರೆ ಸ್ಥಳೀಯರು ಹಾಗೂ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾದ ಕಾರಣ ಆ ನಿರ್ಧಾರವನ್ನು ಕೈಬಿಡಲಾಯಿತು. ಬಳಿಕ 2010ರಲ್ಲಿ ದಾಬೋಲಿಂ ವಿಮಾನ ನಿಲ್ದಾಣವನ್ನು ವಿಸ್ತರಿಸೋದು, ಮೇಲ್ದರ್ಜೆಗೇರಿಸೋದು ಮತ್ತು ಸಮಗ್ರ ನವೀಕರಣ ಕೈಗೊಳ್ಳುವ ಪ್ರಕ್ರಿಯೆ ಆರಂಭವಾಯಿತು. ಅಂತಿಮವಾಗಿ ನವೀಕರಿಸಲ್ಪಟ್ಟು ವಿಸ್ತರಿಸಲಾದ ದಾಬೋಲಿಂ ವಿಮಾನ ನಿಲ್ದಾಣವನ್ನ 2013ರಲ್ಲಿ ಉದ್ಘಾಟನೆ ಮಾಡಲಾಯಿತು. ಮೋಪಾ ನಿಲ್ದಾಣ ಆರಂಭವಾದ ಬಳಿಕ ದಾಬೋಲಿಂನಲ್ಲಿ ನಾಗರಿಕ ಸೇವೆ ಸ್ಥಗಿತಗೊಳ್ಳಲಿದೆ ಎಂಬ ಸುದ್ದಿಗಳು ಹರಿದಾಡಿದ್ರು ರಾಜ್ಯ ಸರ್ಕಾರ ಇದನ್ನ ಖಂಡಿಸಿದೆ. ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ದಾಬೋಲಿಂನಲ್ಲಿ ನಾಗರಿಕ ವಿಮಾನಯಾನ ಸ್ಥಗಿತಗೊಳ್ಳಲಿದೆ ಅನ್ನೋದು ಸುಳ್ಳು ಸುದ್ದಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಸಾರಿಗೆ ಸಚಿವ ಹಾಗೂ ದಾಬೋಲಿಂ ಶಾಸಕ ಮೌವಿನ್ ಗೋಧಿನೋ ದಿಲ್ಲಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ವಿಚಾರವನ್ನ ಚರ್ಚೆ ಮಾಡಿರುವುದಾಗಿ ತಿಳಿಸಿದ್ದು ಸಚಿವರಿಂದ ಸಕಾರಾತ್ಮಕ ಸ್ಪಂದನೆ ದೊರೆತಿದೆ ಅಂತ ಹೇಳಿದ್ದಾರೆ. ದಾಬೋಲಿಂ ನಿಲ್ದಾಣ ವರ್ಷಕ್ಕೆ ಅಂದಾಜು 60 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರನ್ನ ನಿರ್ವಹಿಸ್ತಾ ಇದೆ. ದಕ್ಷಿಣ ಗೋವಾದ ಪಾಮೋಲಿಂ, ಕೋಲ್ವಾ ಸೇರಿದಂತೆ ಪ್ರಮುಖ ಪ್ರವಾಸಿ ತಾಣಗಳಿಗೆ ಸಮೀಪವಾಗಿರೋದ್ರಿಂದ ಇದು ಪ್ರವಾಸೋದ್ಯಮದ ಪ್ರಮುಖ ದ್ವಾರವಾಗಿದೆ. ಒಂದು ವೇಳೆ ದಾಬೋಲಿಂ ಮುಚ್ಚಿದ್ರೆ ಪ್ರವಾಸಿಗರು ಮೋಪಾದಲ್ಲಿ ಇಳಿದು ದಕ್ಷಿಣ ಗೋವಾಗೆ ಸುಮಾರು 2 ರಿಂದ 3 ಗಂಟೆಗಳ ಪ್ರಯಾಣ ಮಾಡಬೇಕಾಗುತ್ತೆ. ಮೋಪಾದಿಂದ ಪಾಲೋಲಿಂ ಅಥವಾ ಇತರ ದಕ್ಷಿಣ ತಾಣಗಳಿಗೆ ಟ್ಯಾಕ್ಸಿ ಬಾಡಿಗೆ ಸರಾಸರಿ 4,500 ರೂಪಾಯಿಂದ 5,000 ರೂಪಾಯಿವರೆಗೆ ವಿಧಿಸಲಾಗುತ್ತೆ. ಇದು ಪ್ರವಾಸಿಗರಿಗೆ ಮತ್ತಷ್ಟು ದುಬಾರಿಯಾಗಲಿದೆ. ಗೋವಾದ ದಾಬೋಲಿಂ ವಿಮಾನ ನಿಲ್ದಾಣವನ್ನು ಸಂಪೂರ್ಣ ನೌಕಾ ಸೇನಾ ನೆಲೆಯಾಗಿ ಪರಿವರ್ತಿಸುವ ಪ್ರಸ್ತಾಪದ ಪರಿಣಾಮ ಕಾರವಾರದ ಮೇಲೆ ಬೀಳಬಹುದೆಂಬ ಆತಂಕ ಕರಾವಳಿ ಕರ್ನಾಟಕದಲ್ಲಿ ವ್ಯಕ್ತವಾಗ್ತಾ ಇದೆ. ಕಾರವಾರದ ಸೀಬರ್ಡ್ ನೌಕಾನೆಲೆ ಐಎನ್ಎಸ್ ಕದಂಬ ಮತ್ತಷ್ಟು ವಿಸ್ತಾರಗೊಳ್ಳುವ ಸಾಧ್ಯತೆ ಕುರಿತು ಸ್ಥಳೀಯ ವಲಯಗಳಲ್ಲಿ ಚರ್ಚೆ ಆರಂಭವಾಗಿದೆ. ಕಾರವಾರದಲ್ಲಿರುವ ಸೀಬರ್ಡ್ ಯೋಜನೆ ಈಗಾಗಲೇ ದೇಶದ ಪ್ರಮುಖ ನೌಕಾನೆಲೆಗಳಲ್ಲಿ ಒಂದಾಗಿದೆ. ಹಂತ ಹಂತವಾಗಿ ವಿಸ್ತರಣೆಗೊಂಡಿರುವ ಈ ನೆಲೆ ಭದ್ರತಾ ದೃಷ್ಟಿಯಿಂದ ಮಹತ್ವದ್ದಾಗಿದ್ದರೂ ಹೆಚ್ಚುವರಿ ಸೇನಾ ಚಟುವಟಿಕೆಗಳು ಬಂದಲ್ಲಿ ಭೂಸ್ವಾಧೀನ, ಸಂಚಾರ ನಿರ್ಬಂಧ, ಕರಾವಳಿ ಪ್ರವೇಶ ನಿಯಂತ್ರಣ ಮತ್ತಿತರ ಪ್ರಶ್ನೆಗಳು ಮತ್ತೆ ತಲೆದೋರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಗೋವಾದ ಬೆಳವಣಿಗೆಯನ್ನ ಕಾರವಾರ ಸಮೀಪದಿಂದ ಗಮನಿಸ್ತಾ ಇದ್ದು ಭವಿಷ್ಯದ ಯಾವುದೇ ನಿರ್ಧಾರಗಳು ಕರಾವಳಿ ಕರ್ನಾಟಕದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನೋದರ ಬಗ್ಗೆ ಚರ್ಚೆಗಳು ಗರಿಗೆದರಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.